ಪ್ರೈಸ್ ದ ಲಾರ್ಡ್. ಈ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ನಿಮ್ಮೆಲ್ಲರನ್ನು ನಾನು ಆಶೀರ್ವದಿಸ್ತಾ ಇದ್ದೀನಿ. ಕೂಡಿ ಬಂದಿರುವವರು, ಯೂಟ್ಯೂಬ್ ನೋಡುವವರು, ಕರ್ತನ ನಾಮ ಮಹಿಮೆ ಪಡತಕ್ಕಾಗಿ ಆತ್ಮದಲ್ಲಿ ನೀವೆಲ್ಲರೂ ಕುಳಿತುಕೊಳ್ಳಬೇಕೆನ್ನುವುದೇ ದೇವರಿಗೂ ಇಷ್ಟ, ನನಗೂ ಇಷ್ಟ. ಹಲ್ಲೆಲೂಯಾ. ಬನ್ನಿ, ಆತನ ನಾಮ ಮಹಿಮೆ ಪಡಿಸಿ ವಾಕ್ಯದ ಕಡೆಗೆ ಹೋಗೋಣ. ಬನ್ನಿ, ಪೆನ್ನು ಬುಕ್ಕು ತೆಗೆದುಕೊಂಡು ಕುಳಿತುಕೊಳ್ಬೇಕಾಗಿ ವಿನಯವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸೋಣ. ಯಾವ ರೀತಿ ಮಹಿಮೆ ಪಡಿಸುವುದೆಂದು ನಾನು ಸಿದ್ಧತೆಯಾಗಿಲ್ಲ, ಆದರೆ ಪರಿಶುದ್ಧಾತ್ಮ ನಮ್ಮನ್ನು ಲೀಡ್ ಮಾಡಲಿ. ಉರಬಲ ರಿಬಲ ಶಬರ ಬರ 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 ದೈವ ಸಾನ್ನಿಧ್ಯ, ದೈವ ಬೆಳಕಿಳಿದು ಬರಲಿ ಕರ್ತಾವೆ. ಯೇಸುವಿನ ಪಾದ ಚಲಿಸಲ್ಪಡಲಿ ದೇವನೇ. ಉರಬಲ ರಿಬಲ ಶಬರ ಬರ 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 ಬರ. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಜೀಸಸ್. ಹಾಲೆಲೂಯ, ಹಾಲೆಲೂಯ. ಅಂತರಿಕ್ಷ ಶುದ್ಧೀಕರಿಸಪ್ಪ. ಪರಲೋಕದ ಅಂತರಿಕ್ಷ ಇಳಿದು ಬರಲಿ ಕರ್ತಾವೇ. ಸೇವೆಯನ್ನು ನೋಡುವವರನ್ನು ಆಶೀರ್ವದಿಸು ಕರ್ತನೇ. ಸ್ತೋತ್ರ, 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 ಸ್ತೋತ್ರ. ಯೇಸುವೇ, ನನ್ನೇಸುವೇ, ಆರಾಧಿಸುವೆ ನಂದೇವನೇ. ಪರಿಶುದ್ಧಾತ್ಮನೇ, ನಿನ್ನನ್ನು ನಾ ಸ್ವಾಗತಿಸುವೆ. ಚಲಿಸುವಾತ್ಮನೇ, ನೀ ಚಲಿಸು, ನೀ ಚಲಿಸು. ಪರಿಶುದ್ಧಾತ್ಮನೇ, ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ತುಂಬಿಸು. ಪರಿಶುದ್ಧಾತ್ಮನೇ, ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ ತ್ರಿಯೇಕ ದೇವರನ್ನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧನೆ, ಸ್ತುತಿ, ಸ್ತೋತ್ರವು ನಿಮಗೆ. ಆರಾಧನೆ, ಸ್ತುತಿ, ಸ್ತೋತ್ರವು ನಿಮಗೆ. ಹಲ್ಲೆಲೂಯ. ದೈವ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ಬೆಳಕಿಗಾಗಿ ಸ್ತೋತ್ರ. ಪರಿಶುದ್ಧಾತ್ಮನಲ್ಲಿ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಮುಟ್ಟುವಂತೆ ಪರಿಶುದ್ಧಾತ್ಮರನ್ನು ಬೇಡಿಕೊಳ್ಳುತ್ತಿದ್ದೇನೆ. ರಿಬಲ ಶಕರ ನಮನ ರಿಗಲ ಬಲ. ಓ ದೈವಮೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮನ ಮೂಲಕವಾಗಿ ಸೇವೆ ಮಾಡತಕ್ಕಾಗಿ ಈ ನಿನ್ನ ಮಗಳನ್ನು ಆಶೀರ್ವದಿಸಪ್ಪ, ಆಶೀರ್ವದಿಸು ದೇವನೇ. ರಿಬಲ ಶಕರ ನಮನ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನನ್ನ ಪ್ರೀತಿಯ ಮಕ್ಕಳೇ, ದೇವರ ಮಕ್ಕಳಾಗಿದ್ದೇವೆ ನಾವೆಲ್ಲರೂ. ದೇವರ ನಾಮ ಮಹಿಮೆ ಪಡಿಸುವುದಕ್ಕೆ ನಮ್ಮನ್ನು ಆಯುಧಪಡಿಸಿ ತಗ್ಗಿಸಿ ಆತನ ಕರದಲ್ಲಿ ಸಮರ್ಪಿಸಬೇಕು. ಪರಿಶುದ್ಧಾತ್ಮ ನಮ್ಮನ್ನು ಲೀಡ್ ಮಾಡಲಿ ಅಂತ ನಾನು ಪರಿಶುದ್ಧಾತ್ಮನ ಹತ್ರ ಒಪ್ಪಿಸ್ಕೊಡ್ತಾ ಇದ್ದೀನಿ. ಈ ದಿನಕ್ಕಾಗಿ ತೆಗೆದುಕೊಂಡಿರುವ ವಾಕ್ಯ ನಾವು ಯಾವಾಗಲೂ ಸ್ತುತಿಸಬೇಕೆನ್ನುವುದೇ ಸಂದೇಶಗಳನ್ನು, ದೇವರ ಜೀವವುಳ್ಳ ವಾಕ್ಯವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇರುವುದು. ಈ ವಾರದಲ್ಲಿ ನೋಡಿ, ಯೇಸುಸ್ವಾಮಿ ಬರೋಣ ಸಮಯ ಹತ್ತಿರವಾಯಿತು. ಸಮಯಗಳು ನಾವು ನೋಡೋಕ್ಕಾಗೋದಿಲ್ಲ, ಕಾಲಗಳು ನಾವು ನೋಡೋಕ್ಕಾಗೋದಿಲ್ಲ, ದಿನಗಳು ನಾವು ನೋಡೋಕ್ಕಾಗೋದಿಲ್ಲ. ನಾವು ಸಿದ್ಧತೆ ಆಗಬೇಕು. ಕರ್ತನ ನಾಮ ಮಹಿಮೆ ಪಡಿಸುತ್ತಾ ನಾವು ಸಿದ್ಧತೆಯಾಗಬೇಕು. ಬನ್ನಿ, ಓದಿಕೊಳ್ಳೋಣ. ದೇವರ ನಾಮ ಮಹಿಮೆ ಪಡಿಸುತ್ತಾ ಸ್ತುತಿಸುತ್ತಾ ನಮ್ಮ ಆತ್ಮ ಅದಕ್ಕೆ ಸಿದ್ಧತೆಯಾಗಬೇಕು. ಹಾಲೆಲೂಯ, ಹಾಲೆಲೂಯ. ಸಂತೋಷದಿಂದ ವಾಕ್ಯಗಳನ್ನು ಕೇಳಿರಿ. ಈ ವಾಕ್ಯ ನಮ್ಮ ಆತ್ಮ ರಿಸೀವ್ ಮಾಡಿಕೊಳ್ಳಬೇಕು. ಬನ್ನಿರಿ. ಕೀರ್ತನೆ 11, 111, 1ರಿಂದ 10ರವರೆಗೂ ಇಲ್ಲಿ ಹೇಳ್ತಾ ಇರೋದು ಏನಂದರೆ, ನಾವು ಯೆಹೋವನನ್ನು ಕೊಂಡಾಡಬೇಕು. ದೇವರನ್ನು ನಾವು ಕೊಂಡಾಡಬೇಕು. ಯಥಾರ್ಥರ ಕೂಟದಲ್ಲಿ ಅಂದರೆ ಸಬ್ಬತ್ ದಿನ,
ಕೂಟಗಳ ಮಧ್ಯದಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ, ಬೋಧಕರಗಳ ಮಧ್ಯದಲ್ಲಿ ಯಥಾರ್ಥವಾಗಿ ನಾವು ದೇವರನ್ನು ಕೊಂಡಾಡಬೇಕು. ಹಲ್ಲೆಲೂಯ. ಯೆಹೋವನ ಕೃತ್ಯಗಳು ಮಹತ್ತದಗಳು. ನಾವು ಆತನನ್ನು ಸ್ತುತಿಸಿ ಕೊಂಡಾಡುವಾಗ ಆತನು ಮಹತ್ತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ, ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಅವುಗಳಲ್ಲಿ ನಾವು ಸಂತೋಷಿಸಬೇಕು. ಸಂತೋಷಿಸಿ ಅವುಗಳನ್ನು ರಿಸೀವ್ ಮಾಡಿಕೊಂಡು ಧ್ಯಾನ ಮಾಡಬೇಕು. ಅದೇ ಈ ವಾಕ್ಯ ಹೇಳ್ತಾ ಇರೋದು, ಜೀವವುಳ್ಳ ವಾಕ್ಯ. ನೆನಪಿನಲ್ಲಿಟ್ಟುಕೊಳ್ಳಿ. ಆತನ ಕಾರ್ಯವು ಘನಮಾನಗಳನ್ನು ತೋರಿಸುವುದು, ಏಕೆಂದರೆ ಆತನೇ ಎಲ್ಲವನ್ನು ಸೃಷ್ಟಿ ಮಾಡಿರೋದು. ಆತನ ನೀತಿಯು ಸದಾಕಾಲ ಇರುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೆಹೋವನ ದಯೆಯು ಕನಿಕರವೂ ಉಳ್ಳ ದೇವನಾಗಿದ್ದಾನೆ. ನಮ್ಮ ಮೇಲೆ ಕನಿಕರ ತೋರಿಸುವ, ದಯೆ ತೋರಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಹಾಗಾದರೆ ತನ್ನಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಆಹಾರವನ್ನು ಕೊಡುತ್ತಾನೆ ಎಂದು ವಾಕ್ಯ, ಜೀವವುಳ್ಳ ವಾಕ್ಯ ಇಲ್ಲಿ ಮಾತನಾಡ್ತಾ ಇದೆ ದೇವರ ಮಕ್ಕಳೇ. ಆಹಾರವನ್ನು ಕೊಟ್ಟು ಬರೀ ಆಹಾರವನ್ನು ಕೊಡುವ ದೇವನೇ ಅಲ್ಲ, ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನಮಗೆ ವಾಗ್ದಾನಗಳನ್ನು ಕೊಟ್ಟಿರುವಂಥ ದೇವರು. ಯಾರು ಮರೆತರೂ ದೇವರು ಮರೆಯೋದಿಲ್ಲ, ನಾವು ಮರೆತರೂ ದೇವರು ಮರೆಯೋದಿಲ್ಲ. ಯಾವಾಗಲೂ ನೆನಪಿನಲ್ಲಿಡುವನು ಸದಾಕಾಲ. ಹಾಗಾದರೆ ನೋಡಿ, ಸ್ವಾಸ್ಥ್ಯವನ್ನು ತನ್ನ ಪ್ರಜೆಗೆ ಕೊಡುವುದರ ಮೂಲಕ ಸ್ವಪ್ರತಾಪವನ್ನು ತೋರ್ಪಡಿಸಿದ್ದಾನೆ. ಆತನು ಕೊಡುವ ವಾಗ್ದಾನಗಳನ್ನೆಲ್ಲ ನೆನಪು ಮಾಡಿಕೊಂಡು ತನ್ನ ಮಕ್ಕಳಿಗೆ ಅದು ನೆರವೇರಿಸುವಂಥವನಾಗಿದ್ದಾನೆ. ಆತನ ಕೈ ಕೆಲಸಗಳೆಲ್ಲ ನೀತಿ ಸತ್ಯತೆಗಳಿಂದಲೇ ಇರುವುದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೀತಿ ಸತ್ಯತೆಗಳಿಂದಲೇ ಇರುವುದು. ಹಾಗಾದರೆ ಆತನು ಆಧಾರವುಳ್ಳವು, ಯುಗಯುಗಾಂತರಕ್ಕೂ ಇರುವವನು, ಯುಗಯುಗಾಂತರಕ್ಕೆ ನಮ್ಮ ಜೊತೆಯಲ್ಲಿ ಇರುವ ದೇವರಾಗಿದ್ದಾನೆ. ಅರ್ಥ ಆಯ್ತಾ? ಮನುಷ್ಯನು ನಮ್ಮನ್ನು ಬಿಟ್ಟರೂ ದೇವರು ನಮ್ಮನ್ನು ಬಿಡದೆ ಯುಗಯುಗಾಂತರಗಳಲ್ಲಿಯೂ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಹಾಗಾದರೆ ದೇವರ ಮಕ್ಕಳೇ, ಸತ್ಯ ನೀತಿಗಳನುಸಾರವಾಗಿ ವಿಧಿಸಲ್ಪಟ್ಟಿವೆ. ಆ 111ನೇ ಕೀರ್ತನೆ 1ರಿಂದ 10 ಪೂರ್ತಿಯಾಗಿ ನೀವು ಓದ್ಕೊಳ್ಬೇಕು. ಆ ಸತ್ಯವೇದ ಜೀವವುಳ್ಳ ವಾಕ್ಯವನ್ನೇ ನಿಮ್ಮನ್ನೇ ನಾನು ಇಡ್ತಾ ಇದ್ದೀನಿ. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನುಂಟು ಮಾಡುತ್ತಾನೆ. ಆತನ ಬಂಡೆಯು, ಆತನು ಕೋಟೆಯು, ವಿಮೋಚಕನು, ಆಶ್ರಯಗಿರಿಯು, ಬಲವೂ ಆಗಿರುವ ದೇವರು. ಆತನೇ ನಮ್ಮ ರಕ್ಷಣೆ ಕೊಂಬು, ನಮ್ಮ ಬಲವೂ ಆಗಿದ್ದಾನೆ, ದುರ್ಗವೂ ಆಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ತನ್ನ ಒಡಂಬಡಿಕೆಯನ್ನು ನಿತ್ಯವೂ ಸ್ಥಾಪಿಸುತ್ತಾನೆ ದೇವರ ಮಕ್ಕಳಲ್ಲಿ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ಒಡಂಬಡಿಕೆಯನ್ನು ಮರೆಯದೆ ನಮಗೆ ಕೊಟ್ಟಿರುವಂಥ ವಾಗ್ದಾನಗಳು, ಒಡಂಬಡಿಕೆಯನ್ನು ಮರೆಯದೆ ನಮ್ಮನ್ನು ಆಶೀರ್ವದಿಸಿ ನಡೆಸುವಂಥ ದೇವನಾಗಿದ್ದಾನೆ. ಯೆಹೋವನ ಭಯದಲ್ಲಿ ನಾವು ಬದುಕಿದ್ರೆ ಆತನ ಜ್ಞಾನವು ಮೂಲವು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. ಆತನ ಕಟ್ಟಳೆಗಳು ಅಂದರೆ ಏನು? 10 ಕಮ್ಯಾಂಡ್ಮೆಂಟ್ಸು, 10 ಕಟ್ಟಳೆಗಳು. ಅರ್ಥ ಆಯ್ತಾ? ಅದರಲ್ಲಿ ಪಾಲಿಸ್ಕೊಂಡು ನಾವು ಹೋಗ್ತಾ ಇದ್ರೆ ನಾವು ಯಾರಂತೆ? ಜ್ಞಾನ ಇರುವವರು ಅಂತ ಇಲ್ಲಿ ವಾಕ್ಯ ಮಾತಾಡ್ತಾ ಇದೆ. ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. ನಾವು ವಿವೇಕಿಗಳಾಗಿದ್ದೇವೆ. ಆತನನ್ನು ಸ್ತುತಿಸುವುದು ನಿರಂತರವಾಗಿರಬೇಕು. ಇಲ್ಲಿ ಈ ರೀತಿ 111 1ರಿಂದ 10ರವರೆಗೂ ನಾವು ದೇವರಲ್ಲಿ ಮಾತನಾಡುವಾಗ ಕೀರ್ತನೆ 113:7ರಲ್ಲಿ ಬರೆದಿಟ್ಕೊಳ್ಳಿ. 113:7ರಲ್ಲಿ ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ ಅಂತದೇ ಇಲ್ಲಿ ಮಾತಾಡ್ತಾ ಇರೋದು ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾರು ಮಾತಾಡ್ತಾ ಇರೋದು? ಸತ್ಯವೇದ ವಾಕ್ಯ, ಜೀವವುಳ್ಳ ವಾಕ್ಯ, ಸಜೀವವುಳ್ಳ ವಾಕ್ಯ. ಹಾಗಾದರೆ ಕೀರ್ತನೆ 115:12ರಲ್ಲಿ ಇಲ್ಲಿ ಮಾತಾಡ್ತಾ ಇರೋದು ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ನಮ್ಮೆಲ್ಲರನ್ನೂ ನೆನಪು ಮಾಡಿಕೊಂಡಿದ್ದಾನೆ. ಯೆಹೋವನು ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು. ನೋಡಿ ಎಷ್ಟು ಒಳ್ಳೆ ದೇವರಲ್ವ, ನಮ್ಮೆಲ್ಲರನ್ನೂ ಆಶೀರ್ವದಿಸ್ತಾನೆ ಅಂತ ಯೆಹೋವ ಅಪ್ಪ ನಮಗೆ ಮಾತಾಡ್ತಾ ಇದ್ದಾರೆ. ಕೀರ್ತನೆ 118:8ರಲ್ಲಿ ಹೇಳ್ತಾ ಇರೋದು, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನಲ್ಲಿ ಆಶ್ರಯಿಸುವುದು ಒಳ್ಳೆಯದು. ಮನುಷ್ಯರಲ್ಲಿ ಭರವಸೆ ಇಟ್ಟರೆ ಒಂದು ನಿಮಿಷನೇ, ಆ ಒಂದು ನಿಮಿಷನೂ ಕಳ್ಕೊಳ್ತೀವಿ ನಾವು. ಆದರೆ ದೇವರಲ್ಲಿ ಭರವಸೆ ಇಟ್ಟರೆ ಅದು ನಮಗೆ ಒಳ್ಳೆಯದು. ಹಾಗಾದರೆ ಕೊನೆಯದಾಗಿ ಎಫೆಸ 6:16ರಲ್ಲಿ
6:16 ಹೇಳುವುದು, ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ರಿ. ವಾಕ್ಯಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ. ನಂಬಿಕೆಯಿಂದ ಹಿಡ್ಕೊಳ್ಬೇಕು. ಅರ್ಥ ಆಯ್ತಾ? ನಂಬಿಕೆಯಿಂದ ಸತ್ಯವೇದ ವಾಕ್ಯವನ್ನು ಹಿಡ್ಕೊಂಡು, ದೇವರಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ನೆರವೇರಿಸ್ಕೊಡ್ತಾ ಇದ್ದಾರೆ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ, ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಎನ್ನುವ ನಂಬಿಕೆಯ ಗುರಾಣಿಯನ್ನು ಹಿಡ್ಕೊಂಡು ನಾವು ಮುಂದೆ ಹೋಗಬೇಕು. ಇದನ್ನು ಸಬ್ಬದಿನ ಸಂಡೇ ನಾವೆಲ್ಲರೂ ಆಲಯಕ್ಕೆ ಹೋಗ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ನಾವು ಹೋಗಬೇಕು? ನಂಬಿಕೆ ಗುರಾಣಿಯನ್ನು ಹಿಡ್ಕೊಂಡು ನಾವು ಹೋಗಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಲಯಕ್ಕೆ ಹೋಗುವುದು ಯಾತಕ್ಕೋಸ್ಕರ? ವಾರವೆಲ್ಲ ನಮ್ಮನ್ನು ದೇವರ ಆರೋಗ್ಯ, ಆಯಸ್ಸು, ಬಲದೊಂದಿಗೆ ನಮ್ಮ ಅವಶ್ಯಕತೆಗಳನ್ನು ಸಂಧಿಸಿ, ಯಾವ ಕೇಡು ನಮ್ಮನ್ನು ಮುಟ್ಟದೇ ಇರುವ ಹಾಗೆ ನಮ್ಮನ್ನು ಕಾಪಾಡಿದ ದೇವನಿಗೆ ನಾವು ಕೃತಜ್ಞತೆ ಸಲ್ಲಿಸಲು, ಆಲಯದಲ್ಲಿ ಒಟ್ಟುಗೂಡಿ ಆರಾಧಿಸಲು, ಮಹಿಮೆ ಪಡಿಸಲು, ಕರ್ತನು ಕೊಡುವ ಈ ವಾಕ್ಯವನ್ನು ಇಟ್ಟು ಕೇಳಿಸಿಕೊಳ್ಳಲು, ಹೊಂದಿಕೊಳ್ಳಲು, ಬಿಡುಗಡೆ ಹೊಂದಿಕೊಳ್ಳಲು ನಾವು ಹೋಗೋದು ಆಲಯಕ್ಕೆ. ದೇವರು ನಮ್ಮನ್ನು ಆಲಯ ಎಂದು ಕರೆದಿದ್ದಾರೆ. ಈ ಆಲಯ ಯಾವ ರೀತಿ ಬೆಳಕಿನಲ್ಲಿರಬೇಕು? ಸದಾ ಬೆಳಕನ್ನು ಬೆಳಕಾಗಿ ಮಾರ್ಪಡಿಸು ದೇವರೇ ಎಂದು ಕರ್ತನಲ್ಲಿ ಬೇಡಿಕೊಳ್ಳಬೇಕು. ಬನ್ನಿರಿ, ಆ ಬೆಳಕಿನಲ್ಲಿ ನಾವು ಆಲಯಕ್ಕೆ ಹೋಗಿ ಆರಾಧನೆ ಮಾಡೋಣ. ಈಗ ಕರ್ತನ ನಾಮ ಮಹಿಮೆ ಪಡಿಸುತ್ತಾ ಇಲ್ಲಿಗೆ ಮುಗಿಸೋಣ. ಹಲ್ಲೆಲೂಯಾ. ಈ ದಿನ ಸೇವೆ ಕರ್ತನ ನಾಮ ಮಹಿಮೆ ಪಡತಕ್ಕ ಹಾಗೆ ನೋಡುವವರ ಕುಟುಂಬ ಆಶೀರ್ವದಿಸಲ್ಪಡಲಿ ಎಂದು ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸಿ ಮಹಿಮೆ ಪಡಿಸ್ತಾ ಇದ್ದೀನಿ ಕರ್ತನನ್ನು. ಹಲ್ಲೆಲೂಯಾ. ಬನ್ನಿ ಆರಾಧಿಸೋಣ. ಹಲ್ಲೆಲೂಯಾ. ಕಣ್ಗಳನ್ನು ಮುಚ್ಚಿರಿ. ಉರಬಲ ರಿಬಲ ಶಬರ ಬರ 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 ಬರ. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಓರಿ ಬಾಬಾ ಬಾಬಾ ಬಾ. ಏಳು ದೀಪದ ನಡುವೆ ಶೋಭಪೂರ್ಣನಾಗಿ ಶುಭ್ರವಸ್ತ್ರವ ಧರಿಸಿ ಕಾಣು ಯೇಸುವೇ. ಆದಿಯು ಅಂತ್ಯವು ನೀ ಮಾತ್ರ ಯೇಸುವೇ. ಸ್ತುತಿಗಳಿಗೂ ಸ್ತೋತ್ರಕ್ಕೂ ನೀ ಯೋಗ್ಯ ಯೇಸುವೇ. Alleluia, Alleluia. Thank you Jesus, thank you Lord, thank you Lord, thank you Lord. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಸಂತೋಷದಿಂದ. ಕರ್ತನ ಆಲಯಕ್ಕೆ ಹೋಗಿ ನಾವೆಲ್ಲರೂ ಆತನ ನಾಮ ಮಹಿಮೆ ಪಡಿಸೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.